3 ದಿನ ಆದಮೇಲೆ ಮತ್ತೆ ಇವತ್ತು ನಮ್ಮ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸಸ್ನ ಜಾಸ್ತಿ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ಸ್ ಆದರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದರೆ ಇದು ಟ್ರಂಪ್ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ಸಿಂದ ಮಾತ್ರನೇ. ಅದ್ರ ಜೊತೆಗೆ ರುಪಿ ಆದರೆ ಇವತ್ತು ಎಗೇನೆಸ್ಟ್ ಡಾಲರ್ ಮತ್ತೆ ಆಲ್ ಟೈಮ್ ಲೋಸ್ನ ಟಚ್ ಮಾಡಿದೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಾದರೆ ನಾರ್ವೆ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಇದಂತೂ ನಮ್ಮ ಮಾರ್ಕೆಟ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ತುಂಬ ಜನ ಇನ್ವೆಸ್ಟರ್ಸ್ ಎಲ್ಲ ಈ ಜೈನ್ ರಿಸೋರ್ಸಸ್ ರೀಸೈಕ್ಲಿಂಗ್ ಕಂಪನಿ ಏನಕ್ಕೆ ಈ ಥರ ಫಾಲ್ ಆಗ್ತಾ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಈ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ, ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ, ಡೊನಾಲ್ಡ್ ಟ್ರಂಪ್ ಅವರಾದರೆ US ಸೆಕ್ರೆಟರಿಯೇಟ್ನ ಮೀಟ್ ಆಗ್ತಾ ಇದ್ದಾರೆ. ಯಾಕಂದರೆ ಇರಾನ್ ಮೇಲೆ ಮತ್ತೆ ಸ್ಟ್ರೈಕ್ ಮಾಡೋದಕ್ಕೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಈಗ ನಿನ್ನೆ ರಾತ್ರಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಅವ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಇರಾನ್ ಮೇಲೆ ಅಟ್ಯಾಕ್ ಮಾಡೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದರೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಆದ ಸೌದಿ ಅರೇಬಿಯಾ, ಕತರ್ ಮತ್ತು UAE ಇವರು ನನ್ನ ಕೇಳ್ಕೊಂಡಿದ್ದಾರೆ, ಈಗ ಇರಾನ್ ಮೇಲೆ ಯಾವುದೇ ಥರ ಅಟ್ಯಾಕ್ ಮಾಡಬೇಡಿ, ಯಾಕಂದರೆ ಈ ಪೀಸ್ ಟಾಕ್ಸ್ ಎಲ್ಲ ಸೀರಿಯಸ್ ಆಗಿ ಮತ್ತು ಪ್ರೋಗ್ರೆಸಿವ್ ಆಗಿ ನಡೀತಾ ಇದ್ದಾವೆ. ಡೊನಾಲ್ಡ್ ಟ್ರಂಪ್ ಅವ್ರಿಗೆ ನೀವು ಇರಾನ್ ಮೇಲೆ ಅಟ್ಯಾಕ್ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಪೀಸ್ ಟಾಕ್ಸ್ ಅಲ್ಲಿ ಈ ನ್ಯೂಕ್ಲಿಯರ್ ಡೀಲ್ ಪರವಾಗೂ ಒಪ್ಕೊಳ್ಳೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ ನಿಯರ್ಲಿ 2% ಫಾಲ್ ಆಯಿತು. ಈಗ ಇರಾನ್ ಮೇಲೆ ಯುದ್ಧನ ಪೋಸ್ಟ್ಪೋನ್ ಮಾಡ್ತಾ ಇರೋ ಕಾರಣದಿಂದ. ಆದರೆ ಇವತ್ತು ನಮ್ಮ ಮಾರ್ಕೆಟ್ಸ್ ಡೇ ಎಂಡಲ್ಲಿ ಅದು ಸಸ್ಟೈನ್ ಆಗಲಿಲ್ಲ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಸ್ಟೇಟ್ಮೆಂಟ್ಸ್ನ ಇದೇನು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ. ತುಂಬ ಸಲನೇ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇಷ್ಟ ಬಂದಂಗೆ ಸ್ಟೇಟ್ಮೆಂಟ್ಸ್ನ ಮಾಡ್ತಾನೆ ಇದ್ದಾರೆ. ಅದರಿಂದ ಮಾರ್ಕೆಟ್ಸ್ ಓಪನಿಂಗ್ ಅಲ್ಲಾದರೆ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಆದರೆ ಡೇ ಎಂಡಲ್ಲಿ ಮಾತ್ರ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಕ್ರೂಡ್ ಆಯಿಲ್ ಪ್ರೈಸ್ ಆದರೆ ಇವಾಗೂ ಸಹ ಸುಮಾರು $110 per ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಮತ್ತೆ ಈ ವಾರ್ ಟೆನ್ಷನ್ಸ್ ಇಂದ ಇರಾನ್ ಸ್ಟಾಕ್ ಮಾರ್ಕೆಟ್ ಆದ್ರೆ ಇಷ್ಟು ದಿನ ಕ್ಲೋಸ್ ಅಲ್ಲಿ ಇತ್ತು. ಅಂದ್ರೆ ಲಾಸ್ಟ್ 80 days ಇಂದನೂ ಇರಾನ್ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇತ್ತು. ಇವತ್ತಾದ್ರೆ ಓಪನ್ ಆಗಿದೆ. ಇವತ್ತು ರುಪಿ ಆದ್ರೆ ಎಗೇನೆಸ್ಟ್ ಡಾಲರ್ ಮತ್ತೆ ಆಲ್ ಟೈಮ್ ಲೋಸ್ ನ ಟಚ್ ಮಾಡಿದೆ. ಇವತ್ತು $1 is equal to 96 rupees 0.56 ಪೈಸೆಗೆ ರೀಚ್ ಆಗಿದೆ. ಎಗೇನೆಸ್ಟ್ ಡಾಲರ್ ಆದ್ರೆ ರುಪಿ ದಿನ ಫಾಲ್ ಆಗ್ತಾನೆ ಇದೆ. ಮತ್ತೆ ರೀಸೆಂಟ್ ಆಗಿ ನಮ್ಮ ಸರ್ಕಾರ ನೋಡಿದ್ರೆ ರುಪಿನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾ ಚೇಂಜಸ್ನ ತಂದಿದ್ದಾರೆ. ಈ ಗೋಲ್ಡ್ ಅಂಡ್ ಸಿಲ್ವರ್ ರಿಲೇಟ್ ಆಗಿ ಇಂಪೋರ್ಟ್ ಪ್ರೈಸಸ್ನ ಇನ್ಕ್ರೀಸ್ ಮಾಡಿದ್ರು. ಅದಾದ್ಮೇಲೆ ಕಮರ್ಷಿಯಲ್ ಸಿಲಿಂಡರ್ ಪ್ರೈಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. 3 ದಿನದ ಹಿಂದೆ ನೋಡಿದ್ರೆ ಈ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸಸ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಈ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸಸ್ನ ಇನ್ಕ್ರೀಸ್ ಮಾಡಿ ಸುಮಾರು 3-4 ದಿನ ಮಾತ್ರನೇ ಆಗಿರೋದು. ಅದ್ರ ಜೊತೆಗೆ ಮತ್ತೆ ಇವತ್ತು 80 ಪೈಸೆಯಿಂದ 90 ಪೈಸೆವರೆಗೂ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಒಂದ್ಸಲ ಈ ಇಮೇಜ್ನ ನೋಡಿ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಎಷ್ಟೆಷ್ಟು ಪ್ರೈಸಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್, ಈಗ ಈ ತರ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ನ ಇನ್ಕ್ರೀಸ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಮತ್ತೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಸ್ವಲ್ಪ ಲಾಸಸ್ ಕಮ್ಮಿ ಮಾಡ್ಕೊತಾರೆ. ಆದರೆ ಕಂಪ್ಲೀಟ್ ಆಗಿ ಲಾಸಸ್ ಏನು ಕ್ಲಿಯರ್ ಆಗಲ್ಲ. ಯಾಕಂದ್ರೆ ಇವಾಗ ಜಸ್ಟ್ ನಮ್ಮ ಇಂಡಿಯಾದಲ್ಲಿ $3 $4 ಮಾತ್ರನೇ ಪ್ರೈಸಸ್ನ ಇನ್ಕ್ರೀಸ್ ಮಾಡಿರೋದು. ಅದೇ ಬೇರೆ ದೇಶಗಳಲ್ಲಿ ನೋಡ್ಕೊಂಡ್ರೆ 30-40%, 40-50% ಈ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದ್ದಾವೆ. ಮತ್ತೆ ಫ್ರೆಂಡ್ಸ್, ಈಗ ಈ ಥರ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ, ರುಪಿ ಫಾಲ್ ಆಗ್ತಾ ಇರೋದ್ರಿಂದ ಟೋಟಲ್ ಆಗಿ ನಮ್ಮ ಎಕಾನಮಿ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈಗ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಅವ್ರ ಪ್ರಾಡಕ್ಟ್ಸ್ ಮೇಲೆ ಪ್ರೈಸ್ ಹೇಗೆ ತಗೊಂಡಿದ್ದಾರೆ. ಇವತ್ತು ನೋಡಿದ್ರೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಬ್ರೆಡ್ಸ್ ಮೇಲೆ ಪ್ರೈಸ್ ಹೇಗೆ ತಗೊಂಡಿದ್ದಾರೆ. ಮತ್ತೆ ಕಮ್ಮಿಂಗ್ ಟೈಮಲ್ಲಿ ಬಿಸ್ಕೆಟ್ಸ್ ಮೇಲೂ ಕೂಡ ನಿಯರ್ಲಿ $5 ಪ್ರೈಸ್ ಹೇಗೆ ತಗೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ ಲಾಸ್ಟ್ ವೀಕಲ್ಲಿ ನೋಡಿದ್ರೆ ಸೋಪ್ಸ್ ಮೇಲೆ ಮತ್ತೆ ಡಿಟರ್ಜೆಂಟ್ಸ್ ಮೇಲೆ 5-7% ಪ್ರೈಸ್ ಹೇಗೆ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಈ ಥರ ಪ್ರೈಸ್ ಹೇಗೆ ಮಾಡೋದ್ರಿಂದ ಕನ್ಸ್ಯೂಮರ್ ಸ್ಪೆಂಡಿಂಗ್ ಮೇಲೆ ತುಂಬಾನೇ ಎಫೆಕ್ಟ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಖರ್ಚನ್ನ ಕಮ್ಮಿ ಮಾಡಿಕೊಂಡು ಹಣನ ಉಳಿತಾಯ ಮಾಡಿ. ಇಲ್ಲ ಅಂದರೆ ನೆಕ್ಸ್ಟ್ 6 months ಅಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ತುಂಬಾನೇ ಎಫೆಕ್ಟ್ ಇರುತ್ತೆ. ಮತ್ತೆ ಪ್ರೆಸೆಂಟ್ ಇವಾಗ ನಮ್ಮ ಸರ್ಕಾರ ಆದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಆದರೆ 4% ಮಾತ್ರನೇ ಜಾಸ್ತಿ ಮಾಡಿರೋದು. ಒಂದು ವೇಳೆ ಯುದ್ಧ ಏನಾದರೂ ಇದೇ ಥರನೇ ಕಂಟಿನ್ಯೂ ಆಗ್ತಾ ಇದ್ದು ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏನಾದರೂ ಎಬೋ $100 per ಬ್ಯಾರಲ್ ಟ್ರೇಡ್ ಆಗ್ತಾ ಇದ್ರೆ ನೆಕ್ಸ್ಟ್ 1 or 2 weeks ಅಲ್ಲಿ ಮತ್ತೆ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸಸ್ನ ಜಾಸ್ತಿ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಮತ್ತೆ ಎಷ್ಟು ರೂಪಾಯಿವರೆಗೂ ಜಾಸ್ತಿ ಮಾಡ್ಬೋದು ಅಂತ ಅಂದರೆ ಸುಮಾರು $10 $12 ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಯುದ್ಧ ಏನಾದರೂ ಇನ್ನೂ 1-2 ತಿಂಗಳು ಇದೇ ಥರನೇ ಕಂಟಿನ್ಯೂ ಆಗ್ತಾ ಇದ್ರೆ. ಈ ಥರ
ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಇನ್ಫ್ಲೇಷನ್ ಆದರೆ ಇನ್ಕ್ರೀಸ್ ಆಗೇ ಆಗುತ್ತೆ. ಮತ್ತೆ ಇವತ್ತು ICRA ಇದೊಂದು ರೇಟಿಂಗ್ ಏಜೆನ್ಸಿ, ಇವರು ನಮ್ಮ ಇಂಡಿಯನ್ GDP ಫೋರ್ಕಾಸ್ಟ್ನ ಡೌನ್ಗ್ರೇಡ್ ಮಾಡಿದ್ದಾರೆ. ಮತ್ತೆ ಇವತ್ತು PM ಮೋದಿ ಅವರಾದ್ರೆ ನಾರ್ವೆಗೆ ಹೋಗಿದ್ದಾರೆ. ಅಲ್ಲಾದ್ರೆ ನಾರ್ವೆ ಜೊತೆ ತುಂಬಾ ಒಳ್ಳೆ ಪಾರ್ಟ್ನರ್ಶಿಪ್ನ ಮಾಡ್ಕೊಂಡಿದ್ದಾರೆ. ನಾರ್ವೆಯಿಂದ ಸುಮಾರು 12 ಡೀಲ್ಸ್ ಸೈನ್ ಆಗಿದ್ದಾವೆ. ಈ ಗ್ರೀನ್ ಎನರ್ಜಿ, ಶಿಪ್ಪಿಂಗ್, ಸ್ಪೇಸ್ ಟೆಕ್ನಾಲಜಿ, ಡಿಜಿಟಲ್ ಪಾರ್ಟ್ನರ್ಶಿಪ್, ಈ ತರ ತುಂಬಾ ಇಂಡಸ್ಟ್ರೀಸ್ ರಿಲೇಟೆಡ್ ಆಗಿ ಒಳ್ಳೆ ಡೀಲ್ಸ್ನ ಸೈನ್ ಮಾಡಿಸ್ಕೊಂಡಿದ್ದಾರೆ. ಮತ್ತೆ FIS ಆದರೆ ನಮ್ಮ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ ಅಂತ ತುಂಬ ಸಲನೇ ಮೆನ್ಷನ್ ಮಾಡಿದ್ದೆ. ಇದೇ ವರ್ಷದಲ್ಲೇ 2,500 ಕೋಟಿ ಸೆಲ್ ಮಾಡಿದ್ದಾರೆ. ಹಿಂದಿನ ವರ್ಷ 3,000 ಕೋಟಿ, ಅದರಿಂದಿನ ವರ್ಷ ಕೂಡ 3,000 ಕೋಟಿ ನಮ್ಮ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಓವರಾಲ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಹೋಲ್ಡಿಂಗ್ಸ್ ನೋಡಿದ್ರೆ ಪ್ರತಿ ವರ್ಷ ಡಿಕ್ರೀಸ್ ಆಗ್ತಾನೆ ಇದೆ. ಆದರೆ FIS ಸ್ವಲ್ಪ ಕಂಪನೀಸಲ್ಲಿ ಮಾತ್ರ, ಅಂದರೆ ಸುಮಾರು 1,300 ಕಂಪನೀಸಲ್ಲಿ ಎಬೋವ್ 1% ಸ್ಟೇಕ್ನ ಇವರು ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ್ಯಾವ ಕಂಪನೀಸ್ ಅಂತ ನೀವು ಇಲ್ಲೇ ನೋಡ್ಬೋದು. 2022 ಅಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಅದೇ 2026ಗೆ ಅದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಟೋಟಲ್ ಆಗಿ ಪ್ರತಿ ಕಂಪನಿಯಲ್ಲಿ ಲಾಸ್ಟ್ 4 ಇಯರ್ಸಲ್ಲಿ ಎಷ್ಟು ಪರ್ಸೆಂಟ್ ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದೇ ಥರ ಸುಮಾರು 1,300 ಕಂಪನೀಸಲ್ಲಿ ಎಬೋವ್ 1% ಸ್ಟೇಕ್ನ ಇವರು ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಪ್ರತಿಯೊಬ್ಬರೂ ಕಮೆಂಟ್ ಸೆಷನಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. KPI ಗ್ರೀನ್ ಎನರ್ಜಿ ಇವತ್ತಾದರೆ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅವರು ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಂಡಿದ್ದಾರೆ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ರಿಲೇಟೆಡ್ ಆಗಿ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಇವತ್ತಾದರೆ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ಈ ಕ್ವಾರ್ಟರಲ್ಲಿ ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 81% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 169% ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರಲ್ಲಾಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಾಗಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಪಾಸಿಟಿವ್ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ನಾವು ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಈಗ ಲಾಸ್ಟ್ 1 ಮಂತಲ್ಲಿ ಈ ಕಂಪನಿ ನೋಡಿದ್ರು ತುಂಬಾ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಜೊತೆಗೆ ಈ ಡಿಫೆನ್ಸ್ ಇಂಡೆಕ್ಸ್ ಆದರೆ ನಿಯರ್ಲಿ ಆಲ್ ಟೈಮ್ ಐಸಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡೋಣ US ಇರಾನ್ ವಾರ್ ಟೆನ್ಷನ್ಸ್ ಇನ್ನು ಎಷ್ಟು ದಿನ ಇದೇ ಥರನೇ ಕಂಟಿನ್ಯೂ ಆಗುತ್ತೆ ಅಂತ. ನೆಕ್ಸ್ಟ್ ಆಫ್ಘಾನ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತಾದರೆ ನಿಯರ್ಲಿ 8%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ನಿನ್ನೆ ನೋಡಿದ್ರು ನಿಯರ್ಲಿ 6 to 7%ವರೆಗೂ ಫಾಲ್ ಆಗಿತ್ತು. ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಫಸ್ಟ್, ನಿನ್ನೆ ಏನಕ್ಕೆ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡ್ಕೊಂಡ್ರೆ, ಮುಂಚೆ ಇವ್ರಿಗೆ ಕ್ರೊಯೇಷಿಯಾಯಿಂದ 2 ಹೈವೇ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿತ್ತು. ಅವಾಗಾದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈಗ ಈ 2 ಆರ್ಡರ್ಸ್ ಕ್ಯಾನ್ಸಲ್ ಆಗಿದೆ. ಅದರಿಂದನೇ ನಿನ್ನೆ ನಿಯರ್ಲಿ 6%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಈ ಆರ್ಡರ್ ಕ್ಯಾನ್ಸಲ್ ಆಗೋದಕ್ಕೆ ಮೇನ್ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈ ಹೈವೇ ಕನ್ಸ್ಟ್ರಕ್ಷನ್ಸ್ಗೆ ಬಿಡ್ಸ್ನ ಸಬ್ಮಿಟ್ ಮಾಡಿದ್ರು, ಆದರೆ ಆ ಬಜೆಟ್ ಅಲೋಕೇಶನ್ಗಿನ್ನ ಜಾಸ್ತಿನೇ ಇವರು ಬಿಡ್ಸ್ನ ಸಬ್ಮಿಟ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಕಾರಣದಿಂದ ಕ್ರೊಯೇಷಿಯಾದವರು ಈ 2 ಆರ್ಡರ್ಸ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಇವತ್ತು ನೋಡಿದ್ರು ಈ ಕಂಪನಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿದ್ರೇನೆ ಸುಮಾರು 8 to 9%ವರೆಗೂ ಫಾಲ್ ಆಗಿತ್ತು. ಯಾಕಂದ್ರೆ ಈ ಕ್ವಾರ್ಟರಲ್ಲಿ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ 88 crores ಲಾಸಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಅಷ್ಟೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಈಗ ರಿಸಲ್ಟ್ಸ್ ನೋಡಿದ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 19% ಫಾಲ್ ಆಗಿದೆ. ಇಯರ್ ಆನ್ ಇಯರ್ಲಿ ಪ್ರಾಫಿಟ್ಸ್ ಆದರೆ 180% ಡ್ರಾಪ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿದ್ರು ರೆವಿನ್ಯೂಸ್ ಆಗಲಿ ಪ್ರಾಫಿಟ್ಸ್ ಆಗಲಿ ತುಂಬಾ ವೀಕಾಗಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ಕ್ವಾರ್ಟರಲ್ಲಿ 88 crores ಲಾಸಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದಮೇಲೆ ಜೈನ್ ರಿಸೋರ್ಸಸ್ ರೀಸೈಕ್ಲಿಂಗ್, ಈ ಕಂಪನಿ ಬಗ್ಗೆ ತುಂಬ ಜನ ಕೇಳ್ತಾನೆ ಇದ್ದೀರಾ, ಏನಕ್ಕೆ ಈ ಕಂಪನಿ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ? ಇವಾಗ ರಿಸಲ್ಟ್ಸ್ ನೋಡಿದ್ರು ಅಷ್ಟೇನು ನೆಗೆಟಿವ್ ಆಗಿ ಏನು ಪೋಸ್ಟ್ ಮಾಡಿಲ್ಲ, ಆದ್ರೂ ಏನಕ್ಕೆ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ಅದಕ್ಕೆ ಇವಾಗ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಕಂಪನಿ ಲಾಸ್ಟ್ 2 days ಅಲ್ಲೇ ಎಬೋವ್ 30% ಫಾಲ್ ಆಗಿದೆ. ನಿನ್ನೆ ನಿಯರ್ಲಿ 18% ಫಾಲ್ ಆಗಿತ್ತು. ಇವತ್ತು ನೋಡಿದ್ರು ಅದೇ ಥರ 18%ವರೆಗೂ ಫಾಲ್ ಆಗಿದೆ. ಮೇಜರ್ ಆಗಿ ಏನು ಅಪ್ಡೇಟ್ ಆಗಿದೆ ಈ ಕಂಪನಿ ಪರವಾಗಿ ಅಂತ ನೋಡಿದ್ರೆ, ಇವ್ರ ರಿಸಲ್ಟ್ಸ್ ಅಪ್ಡೇಟ್ ಆಗಿದೆ. ಒಂದ್ಸಲ ಇವ್ರು ಪೋಸ್ಟ್ ಮಾಡಿರೋ ರಿಸಲ್ಟ್ಸ್ ನೋಡಿದ್ರೆ ಪಾಸಿಟಿವ್ಗೆ ಪೋಸ್ಟ್ ಮಾಡಿದ್ದಾರೆ, ಆದ್ರೂ ಶೇರ್ ಪ್ರೈಸ್ ಮಾತ್ರ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇಯರ್ ಆನ್ ಇಯರಲ್ಲಿ ಇವ್ರ ರೆವಿನ್ಯೂಸ್ ಆದರೆ 76% ಇನ್ಕ್ರೀಸ್ ಆಗಿದೆ, ಇದೇನು ತುಂಬಾನೇ ಪಾಸಿಟಿವ್ ಇದೆ. ಆದರೆ ಪ್ರಾಫಿಟ್ಸ್ ಮಾತ್ರ ಇಯರ್ ಆನ್ ಇಯರಲ್ಲಿ ತುಂಬಾನೇ ಡ್ರಾಪ್ ಆಗಿದೆ. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ಅಲ್ಲಿ ನೋಡಿದ್ರೆ ನಿಯರ್ಲಿ 45% ಇಂದ 50% ವರೆಗೂ ಪ್ರಾಫಿಟ್ ಡ್ರಾಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಈ ಕ್ವಾರ್ಟರ್ ಅಲ್ಲಿ ತುಂಬಾನೇ ಫಾಲ್ ಆಗಿದೆ.
ಅದರಿಂದನೇ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ತರ ಪ್ರಾಫಿಟ್ಸ್ ಆಗಲಿ ಮಾರ್ಜಿನ್ಸ್ ಆಗಲಿ ಫಾಲ್ ಆಗಿರೋದಕ್ಕೆ ಮೇನ್ ರೀಸನ್ ಏನು ಅಂತ ತಿಳ್ಕೊಳ್ಳೋಣ. ಇವರು ಈ ರೀಸೈಕ್ಲಿಂಗ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅಂದ್ರೆ ಕಾಪರ್ ರೀಸೈಕ್ಲಿಂಗ್, ಲೆಡ್ ರೀಸೈಕ್ಲಿಂಗ್, ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಈಗ ಈ ರೀಸೆಂಟ್ ಟೈಮಲ್ಲಿ ಕಾಪರ್ ಪ್ರೈಸಸ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗಿದೆ, ಅದರಿಂದ ಈ ತರ ಮಾರ್ಜಿನ್ಸ್ ಫಾಲ್ ಆಗಿರ್ಬೋದು. ಅದ್ರ ಜೊತೆಗೆ ಇದೇ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ತುಂಬಾ ಕಂಪನೀಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಕಂಪನಿ ಹೈಯರ್ ವ್ಯಾಲ್ಯೂಷನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದರಿಂದ ಕೂಡ ಈ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ ಈ ಕಂಪನಿಯಲ್ಲಿ ಸೆಲ್ ಮಾಡಿರ್ಬೇಕು. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈ ಕಂಪನಿ ಈಗ ಎಬೋ 30% ಫಾಲ್ ಆಗಿದ್ರು ಇವತ್ತು ಮೋತಿಲಾಲ್ ಒಸ್ವಾಲ್ ಅವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಈ ಕಂಪನಿ ಯಾವ ತರ ಗ್ರೋ ಆಗುತ್ತೆ ಅಂತ. ಜೊತೆಗೆ ಈ ಕಾಪರ್ ಪ್ರೈಸಸ್ ರಿಲೇಟೆಡ್ ಆಗಿ ವಾಲಟಿಲಿಟಿ ಏನಾದರೂ ಕಮ್ಮಿ ಆದ್ರೆ ಈ ಕಂಪನಿಗೂ ಕೂಡ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ನೋಡೋಣ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಇವರೆಲ್ಲ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲಿ ಈ ಅದಾನಿ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಪ್ರತಿ ಒಂದು ಕಂಪನಿ ನೋಡಿದ್ರು 1 to 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಹಿಂದಿನ ಶುಕ್ರವಾರನೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ 2024 ಆ ಟೈಮಲ್ಲಿ ಅದಾನಿ ಅವ್ರ ರಿಲೇಟೆಡ್ ಆಗಿ ಬ್ರೈಬರಿ ಕೇಸ್ ರಿಜಿಸ್ಟರ್ ಆಗಿತ್ತು ಅಂತ. ಈಗ ಆ ಕೇಸ್ ರಿಲೇಟೆಡ್ ಆಗಿ US ಸೆಷನ್ ಕೋರ್ಟ್ ಅಲ್ಲಿ ಈ ಕ್ರಿಮಿನಲ್ ಚಾರ್ಜಸ್ ಏನ್ ರಿಜಿಸ್ಟರ್ ಆಗಿತ್ತು ಆ ಕ್ರಿಮಿನಲ್ ಚಾರ್ಜಸ್ ನ ಈಗ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಅದಾನಿ ಸ್ಟಾಕ್ಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಪೂರ್ವಾಂಕರ. ಈ ಕಂಪನಿ ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 18% ವರ್ಗು ಪಾಸಿಟಿವ್ ಓಪನ್ ಆಯ್ತು. ಯಾಕಂದ್ರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 177% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದ್ರೆ 232% ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ ನೋಡಿದ್ರೆ 88 crores ಲಾಸಸ್ ನ ಪೋಸ್ಟ್ ಮಾಡಿದ್ರು. ಅದೇ ಈ ಕ್ವಾರ್ಟರ್ ಅಲ್ಲಿ 110 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.